ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೋರಾಗಿ ಮಾತಾಡಿ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲರೂ ಮಲಗಿದ್ದಾರೆ ಫ್ರೆಂಡ್ಸ್. ನಾನು ಮಾತ್ರ ಏಳಿಸ್ಕೊಂಡು ಕರ್ಕೊಂಡು ಹಾಗೆ ಸಿಂಪಲಾಗಿ ರೆಡಿಯಾಗಿ ಕರ್ಕೊಂಬಂದಿದ್ದೀನಿ. ಯಾಕೆಂದ್ರೆ ಮಲ್ಕೊಳ್ಳೋದು ಮನೇಲಿ ಇದ್ದೇ ಇರುತ್ತೆ. ಈ ವೆದರಲ್ಲಿ ಚೆನ್ನಾಗಿರುತ್ತೆ ಬನ್ನಿ ಅಂತ ನೋಡಿ. ಕೈಗೆ ಅಂಟ್ಕೊಡುತ್ತೆ ತೆಗಿಯಕ್ಕೆ ಹೋದ್ರೆ ಅಲ್ವಾ, ಅದಕ್ಕೆ 2 ಸೈಡು ಕಣ್ಣೆ ಅನಿಸುತ್ತೆ ಫ್ರೆಂಡ್ಸ್. ನೋಡಿ ತೆಗ್ನೆ ನಮ್ಮ ರೂಮ್ಗೆ ಎಂಟ್ರಿ ಆಗಿದೆ. ಕಾಫಿ ತೋಟ ಕರ್ಕೊಂಡು ಹೋಗಲ್ವಾ. ಆ್ಯಕ್ಚುಲಿ ಅಣ್ಣನೇನೆ ಫೋಟೋ ಗಿಟ ತಗೊಳ್ಳಿ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು ನೋಡಿ. ಎಲ್ಲ ಕಡೆ ಜರಿ ಏನು ಗೊತ್ತಾ, ಇಲ್ಲಿ ಗ್ರೀನ್ರಿ ಕ್ಲಾರಿಟಿ ಕಾಣುತ್ತೆ. ಹೋಗ್ತಾ 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 ಫುಲ್ಲು ಫಾಗು. ಬಾ, ಅಲ್ಲಿ ಇದಿತ್ತಲ್ಲ, ಅಲ್ಲಿ ತನಕ ಹೋಗೋಣ. ಹಿಂಗೆ ಬಾ ಫ್ರೆಂಡ್ಸ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೇನಂತಾರೆ ಇದನ್ನ? ಇದು ರೂಮ್ ಅಂತಾರ ಅಥವಾ ಏನಂತಾರೆ ಇದನ್ನ? ರೂಮ್ಸಾ ಅಥವಾ ಬೇರೆ ಏನಾರು ಅಂತಾರ ಫ್ರೆಂಡ್ಸ್. ಆ 3ರಲ್ಲಿ ನಾವಿದ್ದೀವಿ, ಇದರಲ್ಲಿ ಯಾರ್ಯಾರೋ ಬೇರೆಯವರಿದ್ದಾರೆ. ಸೊ ಸುಮಾರಿದೆ ಆ ಕಡೆ ಈ ಕಡೆ ಎಲ್ಲ. ಸಕ್ಕತ್ತಾಗಿದೆ ಫ್ರೆಂಡ್. ಒಳ್ಳೆ ಒಳ್ಳೆ ಕಾಡು, ಮಳೆ, ನಾಯಿ ಇಲ್ಲ, ಚೆನ್ನಾಗಿರೋ ಅಣ್ಬೇನೆ ಫ್ರೆಂಡ್ಸ್. ಇದನ್ನ ನಾನು ಹೆಂಗೆ ಗೊತ್ತೇನೋ ತುಂಬ ತಿಂತಿದ್ದೆ. ಜಾಸ್ತಿ ಅಪ್ಪಾಜಿ ಟವಲಲ್ಲಿ ಕಟ್ಕೊಂಬಂದು ಕೊಡ್ತಿದ್ರು. ಬಟ್ ಅದ್ರೊಳಗೆ ಹುಳ ಇರುತ್ತೆ. ತೊಳ್ಕೊಬೇಕು, ಈರುಳ್ಳಿ ಒಗ್ಗರಣೆ ಕೊಡ್ಬೇಕು, ಇದು ಹಾಕಬೇಕು, ತಿನ್ಬೇಕು ಅಷ್ಟೇ. ಹುಳ ಸೇರಿಸಿ ತಿನ್ಬೇಕು. ಹುಳ ಇರಲ್ಲ, ಈ ತರ ಇತ್ತು ಅಂದ್ರೆ ಹುಳ ಇರಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಲೆವೆಲ್ ಇರುತ್ತೆ ಟೇಸ್ಟ್. ಕುಂಡು ಡ್ಯಾನ್ಸ್ ಮಾಡಿ ಫುಲ್ ಟಯರ್ಡ್ ಆಗ್ಬಿಟ್ಟು ಆಯಿತು. ಮಲ್ಕೊಳ್ಳೋದು 11-11:30 ಆಯಿತು. ಎಲ್ಲೂ ಮಲ್ಕೊಂಡಿದ್ದೆ. ನಮ್ಮ ಹುಡುಗ ಎಲ್ಲೋ ಕಾಲ್ ದಾರಿಲಿ ಕರ್ಕೊಂಡೋಯ್ತವ್ರೆ. ಅಯ್ಯೋ, ರಾತ್ರಿ ನಾವು ಡ್ಯಾನ್ಸ್ ಮಾಡ್ತಾ ಇದ್ರೆ ಇದು ಮತ್ತೆ ಇನ್ನೊಂದು ಅದ್ರ ಹೆಸರು ಬಂದು ಚಿಂಟು ಅಂದನಂತೆ. 2 ನಾಯಿ ಜಗಳ ಕತ್ಕೊಂಡ್ಬಿಟ್ಟು ಅದನ್ನ ಬಿಡ್ಸೋದೇ ಆಯ್ತು ಫ್ರೆಂಡ್ಸ್. ಸಕ್ಕತ್ತಾಗಿದೆ. ವಿರಾಜಪೇಟೆ ಹೌದು, ಇದು ನಾನು ಎಲ್ಲ ಕಡೆ ಫಸ್ಟ್ ಟೈಮ್. ಏನೇನು ಹೆಂಗಿದೆ ವೆದರ್? ಹೆಂಗೆ ಅನಿಸ್ತು ಈ ವೆದರ್? ಚಿಲ್ನೆಸ್ ಸಕ್ಕತ್ತಾಗಿ ಅನಿಸ್ತು. ಚೆನ್ನಾಗಿದೆಯಲ್ಲ. ತಣ್ಣಗಾಗುತ್ತೆ ಅನ್ಸುತ್ತೆ. ಇಲ್ಲಿ ಬಾರೆ ಅದಕ್ಕೆ ದಾಟಕ್ಕೆ ಅಂತ ಇಲ್ಲಿ ಮಡಗಿದ್ದಾರೆ. ಓ, ದಾಟಕ್ಕೆ ಅಂತ ಬಹಳ ದೊಡ್ಡದೇ ನೋಡಿ ಫ್ರೆಂಡ್ಸ್. ದಾಟಕ್ಕೆ ಅಂತ ಅಂದ್ಬಿಟ್ಟು ಈ ಥರದ್ದು ಮಡಗಿದ್ದಾರೆ. ಅಮ್ಮ, ಪಾಚಿ ಕಟ್ ದಬಾಕೊಂಡ್ರೆ ಮುಗೀತು. ಇದು ತಿಗಣೆಗಳ ಕಾಟ ಅಂತೂ ನಮಗಂತೂ ತಡೆಯೋಕ್ಕೆ ಆಗಲ್ಲ ಫ್ರೆಂಡ್ಸ್. ನೆನ್ನೆ ನೀರಲ್ಲಿ ಆಟ ಆಡ್ತಾ ಇದ್ರೆ ಬಂದು ಕಾಲು ಕಚ್ಕೊಳ್ಳೋದು, ಈ ಥರ ಒಂದು 2-3 ಸ್ವಾಗತಕ್ಕೆ ಒಂದು 4-5 ಕಚ್ಕೊಂಡ್ಬಿಟ್ಟಿತ್ತು. ಅದು ನೀರಲ್ಲಿ ಬೇರೆ ಗೊತ್ತಾಗಲ್ಲ, ಮಳೆ ಬೇರೆ ಬರ್ತಿತ್ತು, ನೀರು ನಾವು ಬೇರೆ ಆಟ ಆಡ್ತಿದ್ವಿ. ಒಳ್ಳೆ ಕಾಟ. ಈ ಕಡೆನೂ ಚೆನ್ನಾಗಿದೆ. ಈ ಕಡೆ ಮನೆ ಎಲ್ಲ ಇದೆ ಫ್ರೆಂಡ್ಸ್. ನಾವು ಉಳ್ಕೊಂಡ್ರೆ ರೆಸಾರ್ಟ್ ಆದರೆ ಅಕ್ಕಪಕ್ಕನೇ ಮನೆಗಳು ಇಲ್ಲೇ ನೋಡಿ ಮನೆಗಳು. ಇದಂತೂ ನಮ್ಮ ಜೊತೆನೇ ಬರುತ್ತೆ. ಯಾರು ಬರ್ತಾರೋ ಅವ್ರು ಫ್ರೆಂಡ್ ಮಾಡ್ಕೊಂಡ್ಬಿಡುತ್ತೆ. ಫ್ರೆಂಡ್ ಇದು ಇಲ್ಲೇನಾ? ನಾನು ಏನು ನೋಡ್ಕೊಂಡಿದ್ದೆ ಗೊತ್ತಾ? ಕಾಫಿ ತೋಟ ಫ್ರೆಂಡ್ಸ್. ಟೀ ಎಸ್ಟೇಟ್ಗೆ ಹೋಗಿ ಫೋಟೋ ತೊಗೋಬೇಕಂತ ಇಷ್ಟ, ಬಟ್ ದೂರ ಹೋಗ್ಬೇಕು ಟೀ ಎಸ್ಟೇಟ್ಗೆ. ಅಂದರೆ ನಮ್ಮ ಗದ್ದೆಲಿ ಇರೋದು ಚಿಕ್ಕದು ಕಾಫಿ, ಅದರ ಗಿಡ. ಬಟ್ ಅಷ್ಟು ಸ್ಪೇಸ್ ಇಲ್ವಲ್ಲ ನಮ್ದಕ್ಕೆ. ದೊಡ್ಡದಾಗುತ್ತೆ, ಈ ಥರ ಆಗುತ್ತೆ ನಮ್ಮದು ಕೂಡ ಇದೇ ಥರನೇ ಆಗುತ್ತೆ. ಬಟ್ ಅದಕ್ಕೆ ಟೈಮ್ ಬೇಕು. ಸರ್ಟನ್ ಆಫ್ ಇಯರ್ಸ್ ಆದಮೇಲೆ ಮಂಡ್ ರೋಡು ಕಡೆ ಎಲ್ಲ ವ್ಯೂ ಎಲ್ಲ ಮಲಗಿದ್ದಾರೆ ಫ್ರೆಂಡ್ಸ್. ನಾನು ಸ್ವಾಗತ ನಡೆಸ್ಕೊಂಡು ಕರ್ಕೊಂಡು ಈಗ ಆ ವ್ಯೂ ತೋರಿಸಿ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ನೋಡು. ಅದು ಫಾಗ್ನೆಸ್ ಮೇಲ್ಗಡೆ ನೆಕ್ಸ್ಟ್ ಲೆವೆಲ್ಗಿದೆ. ಯಾವ ಥರ ಇದೆ ಅಂತಂದರೆ ಕ್ಲೈಮೇಟು ಫುಲ್ ಚಿಲ್ನೆಸ್ ಇದೆ, ಫುಲ್ ಚಳಿ ಮತ್ತು ಫಾಗ್ನೆಸ್ ಇದೆ. ಬ್ಯಾಕ್ ಸೈಡ್ ವ್ಯೂ ಇದೆ. ಬ್ಯಾಕ್ ಸೈಡ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಏನಕ್ಕೆ ಸೀಬಿಕಾಯಿ ಸೂಪರ್. ಹುಳ ಇರುತ್ತೆ ಕಣೋ ಅದರಲ್ಲಿ ಫ್ರೆಂಡ್ಸ್. ಇಲ್ಲೆಲ್ಲ ಗಜ್ಜೆ ಇಲ್ಲಿ ನೋಡಿ ಯಾವುದೋ
ಬಾವಿನ ಕೆರೆನ ಗೊತ್ತಿಲ್ಲ ಹೆಚ್ಚು ನೋಡಿ ಫ್ರೆಂಡ್ಸ್ ಕದೀತಾ ಇದ್ದಾರೆ. ಕದ್ದು ತಿನ್ನೋದ್ರಲ್ಲಿ ಏನಿಲ್ಲ, ಇದೆಲ್ಲ ಯಾರು ಕೇಳಲ್ಲ ಫ್ರೆಂಡ್ಸ್. ಇದೆಲ್ಲ ಇದು ಯಾರ್ದು ಪ್ರಾಪರ್ಟಿ ಇರಲ್ಲ ಅನಿಸುತ್ತೆ. ಅಯ್ಯೋ ನೋಡಿ ಫ್ರೆಂಡ್ಸ್, ಆಲ್ರೆಡಿ ಅಲ್ಲಿ ಚಿಂಟದ್ದು ಮತ್ತು ನಾಯಿದು ಡಾಗ್ದು ಗಲಾಟೆ ಸ್ಟಾರ್ಟ್ ಆಯಿತು. ಗುರ್ರ ಅಂತಿದೆ. ಅದಕ್ಕೂ ಇದಕ್ಕೂ ಆಗಲ್ಲ, ಎರಡು ಬಂದು ಬಾಯ್ ಡಾಗ್ಸ್. ಏನು ಎಲ್ಲ ಕೊಡು, ಒಂದು ಕೊಡು ಫ್ರೆಂಡ್ಸ್. ತೊಳೆಯಕ್ಕೆ ನೀರಿಲ್ಲ. ಅಲ್ಲಿದೆ ನೋಡಿ ನೀರು. ಎಲ್ಲಿ? ಅಲ್ಲಿದೆ ಆ ಕಡೆ. ಹ್ಞೂ ಕರೆಕ್ಟ್, ಸಖತ್ತಾಗಿದೆ. ಕಾಯಿ ಅವರು ಇಷ್ಟ. ಅದು ಕುಯ್ಬೇಡ ಹೋಗಿದೆ. ಬಿದ್ದಿದ್ಯಾ, ಹೋಗ್ಲಿ ಈ ಕಡೆ. ಫ್ರೆಂಡ್ಸ್ ನಿಜ ಚೆನ್ನಾಗಿದೆ. ನೋಡಿ. ಹೋಗು ನೀನು. ಚಿಂಟು ಯಾವುದು? ಅದು ಸರಿ, ಇದು ಚಿಂಟು. ನಾವು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಹೋದ್ವಾ, ಅಲ್ಲಿ ಕಾಫಿನೇ ಇಲ್ಲ ಫ್ರೆಂಡ್ಸ್. ಅಂದರೆ ಇವಾಗ ಮಾಡ್ತಿದ್ದಾರೆ, ಯಾರೂ ಎದ್ದಿಲ್ವಲ್ಲ ಅಂತ ಮಾಡಿಲ್ಲ. ಸೊ ನಾವೇನಾದರೂ ಒಂದು ಫೋನ್ ಮಾಡ್ತು ಅಂತ ಅಂದರೆ ಇದು ಮಾಡ್ತಾರೆ. ಇವಾಗ ನನಗಿದು ಇಳಿಯೋದೇ ಇರೋದು. ಬಿದ್ದರಂತೂ ಅಪ್ಪ ಇದು ಎಲ್ಲ ಕೊಳತ್ಬಿಟ್ಟಿದೆ ಫ್ರೆಂಡ್ಸ್. ಇದು ಗಲೀಜು ಗಿಡ ಎಲ್ಲ ಕೊಳತ್ಬಿಟ್ಟಿದೆ. ನಾನು ಇದನ್ನು ತೊಳಿಬೇಕು, ಅಲ್ಲಿಗೆ ಹೋಗಬೇಕು, ಹೇಗೆ ಹೋಗಲಿ ಅಂತ ಗೊತ್ತಾಗ್ತಾ ಇಲ್ಲ. ಈಗೇನು ಇನ್ನೊಂದು ನಾಯಿ ಆಡಾಯ್ತು, ಒಟ್ಟು 3 ನಾಯಿ ಫ್ರೆಂಡ್ಸ್. ನೋಡಿ ಎಲ್ಲ ಒಂತವಿದ್ರಂತೂ ಕಿತ್ತಾಡೋಗುತ್ತೆ ಫ್ರೆಂಡ್ಸ್. ನೋಡಿ ಬಂದ್ವಿ ಫೈನಲಿ. ಸಖತ್ ಫಿಶ್ಶು ಇದೆ ಮಾ. ಅಯ್ಯೋ ಈ ಸಣ್ಣ ಇದರಲ್ಲಿ ಫಿಶ್ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಚೆನ್ನಾಗಿದೆ, ಒಳ್ಳೆ ಕ್ಯೂಟಾಗಿ. ಅಯ್ಯೋ ಸೂಪರ್. ನಾನು ಯೂಸಲಿ ಇದು ತಿನ್ನಲ್ಲ ಫ್ರೆಂಡ್ಸ್, ಬಟ್ ಕಾಯಿ ಥರ ಇದೆ. ಸೊ ನೋಡ್ತೀನಿ, ಹುಳ ಇರಲ್ಲ ಅನ್ನೋ ಕಾನ್ಫಿಡೆಂಟ್. ಇಲ್ಲಿ ಬಟ್ಟೆ ಹೋಗಿತಾರೆ ಅನ್ಸುತ್ತೆ, ಯಾರೋ ಬಟ್ಟೆ ನೆನೆಸೋಗಿದ್ದಾರೆ. ಸೊ ಈ ಕಡೆಯಿಂದ ನೀರು ಬರ್ತಿದೆಯೋ ಅಥವಾ ಈ ಕಡೆಯಿಂದ ನೀರು ಬರ್ತಿದೆಯೋ, ಓಹ್ ಬಿಕ್ಲಿಗೆ ಬರ್ತೈತೆ, ಗೊತ್ತಾಗ್ತಿಲ್ಲ. ಫಿಶ್ ಹೆಂಗೆ ಗೊತ್ತಾ, ಇಲ್ಲಿ ಫಿಶ್ ಇದೆಮ್ಮ, ಚಿಕ್ಕ ಗೊತ್ತಾ? ಹೆಂಗೆ ಗೊತ್ತು? ನೆನ್ನೆನಾ? ಓ ಸಖತ್ತಾಗಿದೆ ಗುರು. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಹಿಂದ್ಗಡೆ ಡಾಗ್ ಬಂದು ನಿಂತಿದೆ. ಕೊನೆಗೂ ಒಳ್ಳೆ ಹಣ್ಣಾಗಿರೋದೇ ಸಿಕ್ತು ರೌಂಡು. ಆ ಕಡೆ ತುದಿಲಿತ್ತು, ಹೆಂಗೋ ಎಟ್ಟಿಸ್ಕೊಂಡು ಹೆಂಗೋ ಮಾಡಿ ಒಟ್ಟಿನ ಕಿತ್ಕೊಂಡು. ಎಷ್ಟು ಹಣ್ಣು ಕಿತ್ರಿ? ಟೋಟಲ್ 3, 4, 3, 7, 9 ಹಣ್ಣು. ಚೆನ್ನಾಗಿದೆಯಲ್ಲ ಚಿಕ್ಕ ಫಿಶ್ ಇದು. ಮತ್ತೆ ನೋಡಿದ್ರಿ ಅಂತ ಅಂದ್ರಿ? ನೋಡ್ದೆ ಕಣೆ, ಇಷ್ಟ ಹೆಂಗಿರುತ್ತೆ ನೋಡಿ. ನಾನು ನೋಡಿ ಹಂಗಿದ್ದೀನಿ. ಈ ಥರ ತೊಳ್ಕೊಂಡು ನೀರಲ್ಲಿ ತೊಳ್ಕೊಂಡು ತಿನ್ನೋದ್ರಲ್ಲಿ ಮಜಾ. ಮತ್ತು ಈ ಥರ ಇದರಲ್ಲಿ ಈ ಹಳ್ಳಿ ಕಡೆ ಬಂದರೆ ಈ ಥರ ಪ್ಲೇಸಸ್ ಜಾಸ್ತಿ ಸಿಗುತ್ತೆ ನಮಗೆ. ಅಂದರೆ ಹರಿಯ ನೀರಿದ್ರಲ್ಲಿ ಕಲ್ಲಲ್ಲಿ ಬಟ್ಟೆ ಒಗೆಯೋದು, ಪಾತ್ರೆ ಬೆಳಗೋದು, ಈ ಥರ ಎಲ್ಲ ಸಿಗುತ್ತೆ. ಈ ಚಿಕ್ಕನಲ್ಲಿ ಬೀಳ್ತಾರೆ, ಐಸು ನೀರಲ್ಲಿ ಇಟ್ಟಂಗೆ ಆಗ್ತಿದೆ. ನಾನು ನುಡಿಸ್ಬಿಟ್ಯಾ? ನೋಡಿ ಹೆಂಗಿದೆ. ಪ್ರಾಣಿಗಳೇನಿಲ್ಲ ತಾನೆ? ಏನಿಲ್ಲ. ಇಲ್ಲ ಇದೆಯಲ್ಲ. ಹೌದು, ನೀನೇ ಬಂದರೆ ಒದ್ದು ಬಿಟ್ಟು ನಿಮಗೆ ಪ್ರಾಣಿಗಳು ಅಂತೀಯಾ? ನಿಮ್ಮ ಗಂಡ ಕಣೆ ದೊಡ್ಡ ಪ್ರಾಣಿ ಫ್ರೆಂಡ್ಸ್. ಅವಂತೂ ಏನು ಜೊತೆ ಬಂದು ಜಗಳಾಡಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ. ಅದಕ್ಕೆ ಅದು ಬೇರೆ ಇದು ಏರಿಯಪ್ಪ, ಇದು ಈ ಏರಿಯಾ ಬೇರೆನೇ. ಓ ಏರಿಯಾ ಟು ಏರಿಯಾ ಅಂತ ಹೇಳಿದ್ರೆ ಗೊತ್ತಲ್ಲ ನಿಮಗೆ. ನನ್ನ ಏರಿಯಾ ನೀನು ಬರಂಗಿಲ್ಲ. ಆ ಥರ ಅದು ಏರಿಯಾ ನೈಟಿಂದ ಜಗಳ ಫ್ರೆಂಡ್ಸ್, ಅದು ಕೊಂಡಿ ಜಗಳ. ನೋಡಿ ಅವನು ಹೆಂಗೆ ನೋಡ್ತಾ ಫ್ರೆಂಡ್ಸ್. ಇವಾಗೆಲ್ಲ ಸುತ್ಕೊಂಡು ಸರೌಂಡಿಂಗ್ಸ್ ವೈಬೆಲ್ಲ ನೋಡ್ಕೊಂಡು ಬೆಳಗ್ಗೆಲ್ಲ ಮಲಗಿದ್ರು. ನಾವೆಲ್ಲ ಹೋಗಿ ವಾಕ್ ಮಾಡಿಕೊಂಡು ಇವಾಗ ಕಾಫಿ ಹೇಳಬೇಕು ಫ್ರೆಂಡ್ಸ್. ಈ ಕಡೆಯಿಂದ ಹೋದರೆ ಯಾವ ರೋಡ್ ಹೋಗುತ್ತೆ? ಇವಾಗ ಹೋಗಿ ಕಾಫಿ ಕುಡಿದು ಏನಾದ್ರು ಸ್ನ್ಯಾಕ್ಸ್ ಮಾಡಿರ್ತಾರೆ ಬೆಳಗ್ಗೆ. ಬಿಸ್ಕೆಟ್ ಏನು ಏನು ಕೊಡಲ್ಲ ಫ್ರೆಂಡ್ಸ್ ಅವರು. ಎಲ್ಲದಕ್ಕೂ ಪೇಟ್ ಸರ್ ಪೇಟ್ ಕೊಳ ಕಲ್ಯಾಣಿ ಥರ ಇದೆ.
ಓ ಬೇಲಿ, ಅದೇ ಕರೆಕ್ಟ್ ನಾವು ಮಿಸ್ ಆಗಿ ಆ ಮನೆಗೆ ಹೋಗಿದ್ವಲ್ಲ, ಅಲ್ಲಿ ಬೇಲಿ ಇತ್ತಿದ್ದೇನಾ? ಸರಿ ಸರಿ, ಹ್ಞೂ ಕರೆಕ್ಟ್ ಈ ಥರ ನೋಡಿ. ಈ 2 ನಾಯಿಗಳಂತೂ ನಾವು ಎಲ್ಲೋದ್ರೂ ಬಿಡ್ತಿಲ್ಲ. ಯಾಕೋ ಹಂಗೆ ಫ್ರೆಂಡ್ ಆಗ್ಬಿಟ್ಟವೆ ನೆನೆ ನೈಟಿಂದ. ನಿನ್ನ ಫ್ರೆಂಡ್ ಅದು ಅದಕ್ಕೆ, ನಿಮ್ಮ ಫ್ರೆಂಡ್ಸ್ಗಳು ಅದಕ್ಕೆ ನಮ್ಮ ಅಕ್ಕ ಬರ್ತಾಳೆ, ನಮ್ಮ ಅಕ್ಕನ ಜೊತೆ ಸೇಫ್ಟಿ ಕೊಡೋಣ ಅಂದ್ಬಿಟ್ಟು ಬರ್ತಾರೆ. ಹೌದೌದು, ಆಯ್ತು. ನನ್ನ ಫ್ರೆಂಡ್ಸ್ ನೋಡಿ, ನನ್ನ ಫ್ರೆಂಡ್ ಜೊತೆ ನಾನು ಮತ್ತು ಪಿಂಟು ಫ್ರೆಂಡ್. ನಾನು ಮತ್ತು ಚಿಂಟು, ನಾಟ್ ಪಿಂಟು. ನೋಡು ಬಾವಿ, ನೋಡೋದು ಯಾವ ಥರ ಕಟ್ಟಿದ್ದಾರೆ. ಅಲ್ಲಿ ಹೋಗೋಕ್ಕಾಗುತ್ತೆ ನಾವು ಫ್ರೆಂಡ್ಸ್? ಅಲ್ಲಿ ನೋಡಿ, ನೋಡಮ್ಮ ಹೋಗೋಣ. ಅಲ್ಲೊಂದು ಫೋಟೋ ತೊಗೊತೀನಿ ಫ್ರೆಂಡ್ಸ್, ಅದ್ರ ಮೇಲೆ ಕುತ್ಕೊಂಡು. ನೋಡ್ತೀನಿ ಬರೋ. ಏನು ಮಾಡಲ್ಲ, ಜಸ್ಟ್ ನೋಡ್ತೀನಿ ಹಳ ಇದೆಯಾ ಅಂತ. ನೋಡಿ ಫ್ರೆಂಡ್ಸ್, ಇವನು ಕರ್ಕೊಂಡು ಹೋಗೋದು ನಾನು. ಇಲ್ಲೆಲ್ಲ ಹುಳ ಇರುತ್ತೆ ಅಂತ, ಎಂಥದ್ದು ಇರಲ್ಲ. ನೋಡಿ ಹೂ ಥರ ಚೆನ್ನಾಗಿದೆ ಅಲ್ವಾ? ಸ್ಮಾಲ್ ಹೂವು, ಚಿಕ್ಕ ಕಾಣಿ ಹೂವು, ಯೆಲ್ಲೋ ಕಲರ್. ನೀನು ಯೆಲ್ಲೋ ಕಲರ್ ಫೇವ್ರೇಟ್ ಅಲ್ವಾ? ಇದು ಜಾಸ್ತಿ ದೊಡ್ಡದೇನಲ್ಲ ಫ್ರೆಂಡ್ಸ್. ಇದು ಕಣೆ ನೀರು, ಅಂದು ಜಲದ ನೀರು ಬರ್ತಾ ಇರುತ್ತೆ. ಇಷ್ಟು ಕೆಳಗಡೆ, ಇಷ್ಟು ಬರೀ ಇಷ್ಟು ಹತ್ರದ ಜಲ ಬರುತ್ತಾ? ಅಲ್ಲೆಲ್ಲ ನೀರು ಇರುತ್ತಲ್ಲಪ್ಪಿ, ಇದೆಲ್ಲ ಜಲದ ನೀರು. ಇದು ಕಟ್ಟಿರೋದಿದ್ದು ಬಾತ್ರೂಮ್ದು ಇದಿರುತ್ತಲ್ಲ, ಏನು ಹೇಳೋ ಪೈಪ್ ಲೈನ್ ಏನೋ ಅಂತಾರೆ, ಅದು ಅದ್ರ ಕಟ್ಟಿದೆ. ಹೌದು, ಚೆನ್ನಾಗಿ. ಇಲ್ಲಿಗೆ ಜಲದ ಅವಶ್ಯಕತೆನೇ ಇಲ್ಲ, ಏನಕ್ಕೆ ಹೇಳಿ? ಟ್ರಕ್ಕಿಂಗ್ ಅದ್ರೊಳಗೆ ಬಿದ್ರು ಯಾರು ಸಹ ತಗೋಲ್ಲ ಫ್ರೆಂಡ್ಸ್. ಅವರು ಟ್ರಕ್ಕಿಂಗ್ ಹೋಗ್ತಿದ್ದಾರೆ. ಯಾರೋ ನೈಟ್ ಬಂದಿರೋದು ಫ್ರೆಂಡ್. ಇವರು ಇರಲಿಲ್ಲ ಆ್ಯಕ್ಚುಲಿ, ನಾವೇ ಇದ್ದಿದ್ದು ಫುಲ್ಲು. ಇನ್ನೊಂದು ಜೋಡಿ ಇತ್ತಷ್ಟೆ ಫ್ರೆಂಡ್ಸ್. ಎಲ್ರಿಗೂ ತಿಗಣೆ ಹತ್ಕೊಂಡಿತ್ತು. ಈಗ ನೋಡಿದ್ರೆ ನನಗೆ ತಿಗಣೆ ಹತ್ಕೊಂಡ್ಬಿಟ್ಟೈತೆ ಫ್ರೆಂಡ್ಸ್. ಎಲ್ಲೋದ ಅಂತ ಗೊತ್ತಿಲ್ಲ. ಕಾಫಿ ಕುಡಿಯೋಕೆ ಹೋದ್ರು ತಿಗಣೆ ಹತ್ಕೊಂಡ್ಬಿಟ್ಟೈತೆ. ಹೆಂಗೆ ತೆಗೆಯೋದು ಅಂತ ಗೊತ್ತಾಯ್ತಿಲ್ಲ ನೋಡಿ ಫ್ರೆಂಡ್ಸ್. ಯಪ್ಪ, ಅಯ್ಯೋ ನೋಡಿಲ್ಲಿ. ಅದೇನು ಕಚ್ಚಲ್ಲ ಬಿಡಿ. ಲೀಚ್ ಅಲ್ಲ ಅದು ಅನ್ಸುತ್ತೆ. ಲೀಚೆ. ಕೈ ಇಲ್ಲಿ ಇದ್ರ ಮೇಲೆ ಬಿಡಿ, ಅದಂಗೆ ಬಿಡಲ್ಲ. ಅದು ಕೈಗೆ ಅಂಟ್ಕೊಬಿಡ್ತು. ಎಲ್ರಿಗೂ ಗೊತ್ತಿತ್ತು, ನನಗೆ ಹತ್ತಿರಲಿಲ್ಲ. ನಾವು ರೂಮ್ ಬಂದಿತ್ತು ಆಲ್ರೆಡಿ. ತೆಗಿಯೋ. ತೆಗಿ. ರಕ್ತ ಹೀರೋ ಹೆಂಗಿರುತ್ತೆ ಗೊತ್ತವ? ಚೆನ್ನಾಗಿರುತ್ತೆ, ಫ್ರೆಶ್ ಆಗುತ್ತೆ ಬ್ಲಡ್. ಕಾಫಿ ತಂದಿಟ್ರು. ಸೊ ಯಾವುದು ನನ್ನ ಕಾಫಿ, ನಿಮ್ಮ ಕಾಫಿ ತೊಗೊಳ್ಳಿ. ಇದು ನಿಮ್ಮ ಕಾಫಿ, ಇದು ನನ್ನ ಕಾಫಿ. ಓಕೆ, ಚರ್ಸ್. ಚರ್ಸ್. ಗೆದ್ದಿದ ಇದು ಶಾವಿಗೆ ಅನ್ಸುತ್ತೆ. ಈ ಥರ ಚಿಕ್ಕದು ಚಿಕನ್ ಸಾಂಬಾರು ಚೆನ್ನಾಗಿರುತ್ತೆ. ಸೊ ಅವರು ನನಗೆ ಇದರಲ್ಲಿ ಶಾವಿಗೆಲಿ ಊಟ ಮಾಡಿಸ್ತಾ ಇದ್ದರು. ಸೊ ನಾನು ಶಾವಿಗೆ ಬೇಡ ಅಂತ ಹೇಳಿದೆ. ಸೊ ಆದ್ರೂ ತಿನ್ನಿಸ್ತಿದ್ರು. ಮಾರ್ನಿಂಗ್ ಟಿಫನ್ಗೆ ಪೂರಿ, ಸಾಗು, ಪಲ್ಯ ಮತ್ತೇನೇನೋ ಮಾಡಿದರು. ಸಖತ್ತಾಗಿತ್ತು. ಬಿಸಿ ಹಾಕ್ತಾನೆ ಹಾಕ್ಕೊಡ್ತಾಯಿದ್ರು. ಸೊ ಸ್ವಾಗತ್ ಅವ್ರು ನನಗೆ ತಿನ್ನಿಸ್ತಾ ಇದ್ದರು. ಹಾಗೆಯೇ ಅದು ಶಾವಿಗೆ ನಾನು ತಿಂದಿರಲಿಲ್ಲ ಬೇಡ ಅಂತ, ಬಟ್ ಚೆನ್ನಾಗಿದೆ ತಿನ್ನು ಅಂತ ಅಂದ್ಬಿಟ್ಟು ಫೋರ್ಸ್ಫುಲ್ಲಿ ಬೇಡ ಅಂದ್ರೂ ತಿನ್ನಿಸ್ತಾ ಇದ್ರು ನನಗೆ. ಬಟ್ ಸಖತ್ತಾಗಿತ್ತು ಟೇಸ್ಟು. ನಮ್ಮ ಥರ ಅಲ್ಲ, ಬೇರೆ ಥರ ಶಾವಿಗೆ ಇದು. ಏನೂ ಮಾಡಿಸಿಲ್ಲ, ಹಾಗೆ ಹೋಗಿದ್ವಿ. ನೋಡಿ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ, ಚೆನ್ನಾಗಿದೆ. ಏನೋ ಟೋಪಿ ತಂದಿದ್ದಾರೆ, ಅಲ್ಲಿಗೆ ಹಾಕೊಳಕ್ಕೆ ಅನಿಸುತ್ತೆ. ನಾನು ಹಾಕ್ಕೊಂಡೊಂದು ಫೋಟೋ ತೊಗೊತೀನಿ. ಸೊ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದೀವಿ. ನಮ್ಮ ಬ್ಯಾಗು, ನನ್ನ ಪರ್ಸಸ್ಸು, ಓಲೆ, ಇಲ್ಲಿ ನಮ್ಮ ಬಟ್ಟೆಗಳು ಎಲ್ಲ ಹಸಿಯಾಗಿತ್ತು, ಒಣಗಿರ್ಬೇಕು ಅನಿಸುತ್ತೆ. ಓಕೆ, ಒಣಗಿದೆ ಎಲ್ಲ ನಾನು ತೊಗೊಂಡು. ಈ ಥರ ಇದೆ ಫ್ರೆಂಡ್ಸ್. ಇಲ್ಲಿ ರೂಮಿಂದ ಆ್ಯಕ್ಚುಲಿ ಇಲ್ಲಿ ಡೋರ್ ಇದೆ ಅಲ್ವಾ, ಈ ರೂಮಿಂದ ಹಿಂಗೆ ಆಚೆ ತೆಗೆದ್ರೆ ಸಾಕು, ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ನೋಡಿ. ಜಸ್ಟ್ ಇಲ್ಲಿ ಕೂತ್ಕೊಂಡು ಇಲ್ಲಿ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಬೋದು. ಅದಕ್ಕೆ ಈ ಥರ ಪ್ಲೇಸ್ನ ಸೆಲೆಕ್ಟ್ ಮಾಡಿರೋದು ಮಾತ್ರ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ. ಇಲ್ಲೆಲ್ಲ ತಿಗಣೆ ಇರುತ್ತೆ ಫ್ರೆಂಡ್ಸ್, ಅದೇ ಭಯ ನನಗೆ, ಎಲ್ಲೆಲ್ಲಿರುತ್ತೋ ಏನೋ ಅಂತ. ಸೊ
ಆ್ಯಂಡ್ ನಾವೇ ಹೇಳಿಬಿಟ್ಟು ಬ್ಲ್ಯಾಕ್ ಕಾಫಿ ಮಾಡಿಸ್ಕೊಂಡಿದ್ವಿ. ಯಾಕೆ ಅಂತಂದರೆ ವೆದರು ಹಾಗೆ ಇದೆ, ಎಲ್ಲ ಗಂಟ್ಲು ಕಿರಿಕಿರಿ ಇದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು, ಶುಗರ್ ಸ್ವಲ್ಪ ಕಡಿಮೆ ಇತ್ತು, ಹಾಗೆ ಕುಡಿಬೇಕಂತ ಅಂದ್ಬಿಟ್ಟು ಎಲ್ಲ ಕುಡಿದ್ವಿ ಜಾರ್ಸ್ ಮಾಡಿ. ಫ್ರೆಂಡ್ಸ್ ಇವಾಗ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಫೋನ್ ಬೇಡ ಅಂತ ಹೇಳ್ತಿದ್ದಾರೆ, ಆ ಕಡೆ ಸೈಡೆಲ್ಲ ಮಳೆ ಅಂತ. ಸೊ ಫಾಲ್ಸ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಡ್ರೆಸ್ ಚೇಂಜ್ ಮಾಡಿದೆ ಫ್ರೆಂಡ್ಸ್ ನಾನು. ಈ ಥರ ಇದೆ ನನ್ನ ಔಟ್ಫಿಟ್. ಅವರು ಎಲ್ಲ ಎಬ್ಬಿಸ್ತಾ ಇದ್ದಾರೆ. ಸೊ ಯಾವ ಥರ ಫಾಲ್ಸು ಏನು ಅಂತ ನೋಡಬೇಕು. ಅಲ್ಲಿ ಅವ್ರ ಫೋನಲ್ಲಿ ಮಾಡಿಸೋದಾದರೆ ಮಾಡಿಸ್ತೀನಿ ವೀಡಿಯೋಸು. ಬಟ್ ಅವ್ರ ಫೋನಲ್ಲಿ ಯೂಟ್ಯೂಬ್ಗರ್ಧ ವೀಡಿಯೋಸ್ ಮಾಡಿಸಿದ್ರು ಅವ್ರು ಇವಾಗ ಸದ್ಯಕ್ಕಂತೂ ಕಳಿಸಲ್ಲ. ಹಾಗಾಗಿ ತೊಗೊಂಡೋಗೋಣ ಫ್ರೆಂಡ್ಸ್. ನಾವು ನೆನ್ಕೋಬೇಕಿತ್ತು, ವಾಟರ್ ಪ್ರೂಫ್ ಕವರ್ ಬರ್ತಿತ್ತಲ್ಲ ಫೋನಿಗೆ, ಅದನ್ನು ತೊಗೋಬೇಕಿತ್ತು. ನೋಡಿ ನಮ್ಮ ಸ್ವಾಗತ್ ಇಬ್ಬರು ಮ್ಯಾಚ್ ಹಾಕಿದ್ದೀವಿ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಕಾಣ್ತಿದ್ದಾರಲ್ಲ ಅವರು. ನೋಡಿ ಕವರ್ ಮಾಡ್ತೀನಿ. ಅದು ಫಾಲ್ಸ್ ಹೆಸರೇನು? ಫಾಲ್ಸ್ ಹೆಸರು ಎಂಥದ್ದು? ಇರ್ಪು ವಾಟರ್ ಫಾಲ್ಸ್. ಇರ್ಪು ವಾಟರ್ ಫಾಲ್ಸ್ ಅಂತ ಅದ್ರ ನೇಮು. ಇರ್ಪು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ನಾವು ಹೋಗ್ತಿದ್ದೀವಿ ಇರ್ಪು ಫಾಲ್ಸ್. ಇಲ್ಲಿಂದ ಅರೌಂಡ್ ಒಂದು 15 ಕಿಲೋಮೀಟರ್ ಇದೆ. 15 ಕಿಲೋಮೀಟರ್ ಇದೆ, ಒಂದು 25 ಮಿನಿಟ್ಸ್ ದಾರಿ. ಬಟ್ ಅದು ಹೊಳೆ ದಾಟ್ಕೊಂಡು ಹೋಗಿ ಒಂದು 1 ಕಿಲೋಮೀಟ್ರ್ ವಾಕ್ ಹೋಗಿ ಬರಬೇಕು. ಓಕೆ, ವಿಡಿಯೋ ಫ್ರೆಂಡ್ಸ್ ಇಲ್ಲಿ ಕಾಣ್ತಿದ್ದಿಲ್ಲ ಅದ್ರ ಹೆಸರು ಪೆರಮಾಲ್ಡ್ ಹಿಲ್ಸ್ ಅಂತ. ಕೂರ್ಗ್ಗೆ ಸೆಕೆಂಡ್ ಹೈಯೆಸ್ಟ್ ಪೀಕ್ ಅಂತಿದ್ದು, ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ಕೂರ್ಗ್ ಪೆರಮಾಲ್ಡ್ ಅಂತ. ಅದು ಇಯರ್ಲಿ ಒನ್ಸ್ ಅದು ಬೆಟ್ಟ ಹತ್ತುತ್ತಾರಂತೆ, ಟ್ರೆಕ್ಕಿಂಗ್ ಮಾಡ್ತಾರಂತೆ. ಅದು ಟ್ರೆಕ್ಕಿಂಗ್ ಮಾಡಿ ಎವ್ರಿ ಇಯರ್ ಜನವರಿ ಟ್ರೆಕ್ಕಿಂಗ್ ಹೋಗಿ ಅಲ್ಲೇನೋ ಪೂಜೆ ಏನೋ ಮಾಡ್ಕೊಂಡು ಬರ್ತಾರಂತೆ. ಇಲ್ಲಿ ಲೋಕಲ್, ಹೌದು, ಇಲ್ಲಿ ಲೋಕಲ್ ಜನಗಳು ಹೋಗಿ ಕಂಪ್ಲೀಟ್ ಅದು ಇದು ಮಾಡಿ ಟ್ರೆಕ್ಕಿಂಗ್ ಹೋಗಿ ಪೂಜೆ ಮಾಡ್ಕೊಂಡೇನೋ ಬರ್ತಾರಂತೆ. ಆ ಥರ ಇದೆ ಸಂಪ್ರದಾಯ. ನಿಲ್ತಾನೆ ಇಲ್ಲ, ಫುಲ್ಲು ಫ್ಲ್ಯಾಟ್ ಆಗಿಬಿಟ್ಟಿದೆ. ಫ್ಲ್ಯಾಟಲ್ಲಿ ಏನಂತಾರೆ, ಕ್ಲಾಟ್ ಆಗ್ಬಿಟ್ಟು ಫುಲ್ ಹರಿತಾನೆ. ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆದು ಅಲ್ಲಿಂದ ಫಾಲ್ಸಿಂದ ಬಂದು ಇವಾಗ ಕ್ರಿಕೆಟ್ ಆಟ ಆಡಬೇಕಂತೆ. ಸಂಜೆ ಮೇಲಿಂದ ಅಂತೆ ಟ್ರೆಕ್ಕಿಂಗು. ನಾನು ಮಾತ್ರ ಒಂದು ಸ್ವಲ್ಪ ಹೆಸಿಟೇಟ್ ಆಗ್ತಿತ್ತು ಅಂತ ಸ್ನಾನ ಮಾಡಿದೆ. ಇವರು ಕೂಡ ಫ್ರೆಶ್ ಅಪ್ ಆದ್ವಿ. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ಈಗ ಊಟ ರೆಡಿ ಇದೆ. ಊಟ ಮಾಡಿ ಗೇಮ್ಸ್ ಆಡಿಕೊಂಡು ಸಂಜೆ ಟ್ರೆಕ್ಕಿಂಗು. ಸೊ ನಾನು ಇದೇ ಡ್ರೆಸ್ಸು ಟ್ರೆಕ್ಕಿಂಗಲ್ಲಿ. ನಾವು ಇದೇ ಡ್ರೆಸ್ಸು ಟ್ರೆಕ್ಕಿಂಗು. ಇಲ್ಲ ಫ್ರೆಂಡ್ಸ್, ಅವ್ರು ಬೇರೆ, ನಾನು ಬೇರೆ ಹಾಕಿಸ್ತೀನಿ. ಬೇರೆ ತಂದಿದ್ದಾರೆ. ಏನು ಬೇರೆ ಯಾವುದು? ಅಲ್ಲಿ ಗಲೀಜಾಗುತ್ತಮ್ಮ. ಬನ್ನಿ ಊಟ ಆಗೋದು ನೋಡೋಣ. ಹೌದಾ, ಟ್ರೆಕ್ಕಿಂಗ್ ಗಲೀಜಾದ್ರೆ ಏನಾಗುತ್ತೆ? ತಂದಿರೋದೇನಕ್ಕೆ ಮತ್ತೆ? ಜೀನ್ಸ್ ಹಾಕೊಂಡು ಹೋಗಬೇಕಾಗುತ್ತೆ ಟ್ರೆಕ್ಕಿಂಗ್. ಜೀನ್ಸೇ ಬೆಸ್ಟ್. ಹಾಂ, ಜೀನ್ಸ್ ಅಲ್ಲ ಕಣೆ, ನೈಟ್ ಪ್ಯಾಂಟ್ ಇದೆ ಮತ್ತು ಶರ್ಟ್ ಇದೆ, ಹಾಕೋತೀನಿ ಬಾ. ಓಕೆ ಬನ್ನಿ. ಇದು ಬೀಗ ಹಾಕೊಂಡು ಬೀಗ್ಲೆಸ್ ತಗೊಳ್ಳಿ. ಬನ್ನಿ ಫ್ರೆಂಡ್ಸ್, ಇವಾಗ ಊಟ ಏನೇನಿದೆ ಅಂತ ವೆರೈಟಿ ತೋರಿಸ್ತೀನಿ. ಎಲ್ಲಿ ಬಿದ್ದೋಯ್ತದು? ಸ್ನಾನ ಮಾಡಿ ಇಲ್ಲೇ ಬಂದಿದ್ದು. ಮೊದಲೇ ಕಚ್ಚಿದೆಯಮ್ಮ, ಮೊದಲೇ ಕಚ್ಚಿದೆ, ಉದ್ರೋಗಿಲ್ಲ. ಇಲ್ಲ ಹೋಗಿದೆ. ಅಲ್ಲ, ನಾನು ಸ್ನಾನ ಮಾಡುವಾಗ ನೋಡಿದೆ. ನೋಡಿ ಫ್ರೆಂಡ್ಸ್, ನನಗೆ ಕಚ್ಬಿಟ್ಟು ನೀರು ತತ್ತೀನಿ, ವಾಶ್ ಮಾಡಿ. ನನಗೆ ಕಚ್ಬಿಡ್ತ ಕೊನೆಗೆ. ಫ್ರೆಂಡ್ಸ್ ನೋಡಿ, ಇರಲಿಲ್ಲ, ನಾನು ಸ್ನಾನ ಮಾಡಿದ್ನಲ್ಲ, ಚೆನ್ನಾಗಿ ರಕ್ತ ಕುಡ್ದಿದೆ. ತುಂಬ ರಕ್ತ ಬರ್ತಿತ್ತು, ಬ್ಲಡ್ ಎಲ್ಲ ಸ್ಲಾಟ್ ಆಗಿತ್ತಲ್ಲ, ಅದಕ್ಕೋಸ್ಕರ ತೊಳೆಯೋಣ ಅಂತ ಅಂದ್ಬಿಟ್ಟು ಸ್ವಾಗತ ನೀರು ತಂದು ಅದನ್ನು ವಾಶ್ ಮಾಡ್ತಾಯಿದ್ರು. ಸೊ ಅದಂತೂ ಎಷ್ಟು ವಾಶ್ ಮಾಡಿದ್ರು ನೀರು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇತ್ತು. ಅವರು ಕೊನೆಗೆ ಅರಿಶಿನ ತಂದರು. ಅರಿಶಿನ ತಂದು ಹಚ್ಚಿದ್ರು. ಎಷ್ಟು ದೊಡ್ಡದಾಗಿ ಹಚ್ಚಿತ್ತು ಅಂದರೆ, ಮೇ ಬಿ ನಾನು ಬಿಸಿನೀರು ಹಾಕೊಂಡಾಗ ಮೈಗೆ ಅದು ಅವಾಗ ಬಿದ್ದೋಗಿದ್ದೆ. ಬಿಸಿನೀರು ಮತ್ತು ಉಪ್ಪುಗಷ್ಟೇ ಜಿಗಣೆ ಸಾಯೋದು. ಹಾಗಾಗಿ ಸೊ ಅವರು ಅರಿಶಿನ ತಂದು ಎಷ್ಟು ನೀವು ಉರಿತಾ ಇತ್ತು. ಅರಿಶಿನ ಹಾಕ್ದಾಗಂತೂ ಎಷ್ಟು ಉರಿತಿತ್ತು ಅಂದರೆ ನೋಡಿ ಯಾವ ಥರ ಹೋಲಾಗಿದೆ ಅಂತ. ಸಖತ್ ಎಕ್ಸ್ಪೀರಿಯನ್ಸ್. ನಿಲ್ತಾ ಇಲ್ಲ ನೋಡಿ, ಎಲ್ಲಿ ಬ್ಲಡ್, ಇದ್ರ ಮೇಲೂ ಅರಿಶಿನ ಪುಡಿ ಮೇಲೂ ಇನ್ನೂ ಬ್ಲಡ್ ಬರ್ತಾ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಈಗ ತಾನೇ ಜಸ್ಟ್ ಸ್ನಾನ ಮುಗಿಸೋದು, ಹೊಟ್ಟೆ ತುಂಬ ಬ್ಲಡ್ ಕುಡ್ಕೊಂಡೋಗಿದೆ. ಬ್ಲಡ್ ನಿಲ್ತಾ ಇಲ್ಲಮ್ಮ ನೋಡಿ. ಜಿಗಣೆ ಕಚ್ಚಿಬಿಟ್ಟು ಕಾಲಲ್ಲಿ ರಕ್ತ ಬರ್ತದೆ. ಕುಂಡ್ಕೊಂಡು ಬರ್ತಾಳೆ. ಕುಂಟಿ ನಿನ್ಗೆ ಹಿಂಗೆ ಆಗ್ಬೇಕು ಬಾ. ನಿನ್ಗೆ ಅದು ಹಂಗೆ ಹೋಗೋದು. ಅದು ಜಿಗಣೆ ಕಚ್ಚಿರೋದು ಏನು ಬಾ. ಕುಂಡ್ಕೊಂಬತ್ತಿದೆಯಾ ಬಾ, ಕುಂಡ್ಕೊಂಬತ್ತಿದೆಯಾ ಬಾ. ಸ್ನಾನ ಮಾಡ್ಕೊಂಡು ಬಂದೆ. ನೋಡಿದ್ರೆ ನನಗೆ ತಿಗಣೆ ಕಚ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ ಸಿಕ್ಕಾಬಟ್ಟೆ ಹೋಗ್ತಿದೆ. ಅದು ಬ್ಲಡ್ ಫ್ಲಾಟ್
ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿರುತ್ತೆ, ವಿರಾಜಪೇಟೆ ಪಾರ್ಟ್ 2. ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಡ್ತಾ ಅಲ್ಲಿ ತನಕ ಬಾಯ್ ಬಾಯ್. ಆ್ಯಂಡ್ ಇವತ್ತು ನೆನ್ನೆದು ವಿಡಿಯೋ ನಾನು ಹಾಕಿದ್ದೀನಿ. ಆ್ಯಂಡ್ ಬಾಯ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.